ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಾಂಪ್ರದಾಯಿಕ ಶೈಲಿನಲ್ಲಿ ಕಜ್ಜಾಯ ಮಾಡೋ ವಿಧಾನನ ಶೇರ್ ಮಾಡೋಕೆ ಹೊರಟಿದ್ದೀನಿ. ದೀಪಾವಳಿ ಹಬ್ಬ ಹತ್ರ ಬರ್ತಿದೆ. ಆಲ್ಮೋಸ್ಟ್ ಎಲ್ಲರೂ ದೀಪಾವಳಿ ಹಬ್ಬಕ್ಕೆ ಸಾಂಪ್ರದಾಯಿಕವಾಗಿ ಕಜ್ಜಾಯನ ಮಾಡೇ ಮಾಡ್ತಾರೆ. ಯಾವತ್ತೂ ನಾನು ಮಾಡೇ ಇಲ್ಲ ಅನ್ನೋರು ಕೂಡ ಆರಾಮ್ಸೆ ಮಾಡ್ಕೋಬೋದು. ಅಷ್ಟು ಪರ್ಫೆಕ್ಟಾಗಿ ಬರುತ್ತೆ ಕಜ್ಜಾಯ. ನೀವು ನೋಡ್ತಿರ್ಬೋದು ಅದು ಎಷ್ಟು ಮೃದುವಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂದ್ಬಿಟ್ಟು. ಇಲ್ಲಿ ನಾನು 2 ಕಪ್ಪು ದೋಸೆ ಅಕ್ಕಿನ ತಗೊಳ್ತಿದ್ದೀನಿ. ರೇಷನ್ ಅಕ್ಕಿ ಆದ್ರೂ ಆರಾಮ್ಸೆ ಮಾಡ್ಕೋಬೋದು, ಆದರೆ ಯಾವುದೇ ಸೋನಾ ಮಸೂರಿ ಬಾಸುಮತಿ ರೈಸ್ನ ಬಳಸಬಾರ್ದು ಕಜ್ಜಾಯಕ್ಕೆ. ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿ ಆದರೆ ಚೆನ್ನಾಗಿ ಬರುತ್ತೆ. 3 ರಿಂದ 4 ಟೈಮು ಚೆನ್ನಾಗಿ ವಾಶ್ ಮಾಡಿ ಇದನ್ನು ನಾನು 1-2 ದಿವಸ ನೆನೆಯೋಕೆ ಇಡ್ತಾ ಇದ್ದೀನಿ. 2 ದಿವಸ ನೆನೆಯೋಕೆ ಇಟ್ಟಿದ್ದೀವಿ ಅಂದರೆ ದಿನಕ್ಕೆ 2 ಸಲ ನೀರನ್ನ ಚೇಂಜ್ ಮಾಡ್ತಾ ಇರಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ 1 ದಿವಸ ನೆನೆಸ್ಕೊಂಡ್ರೆ ಸಾಕು. ನೀರನ್ನ ಅವಾಗವಾಗ ಚೇಂಜ್ ಮಾಡಲಿಲ್ಲ ಅಂದರೆ ನೀರು ಸ್ಮೆಲ್ ಬರುತ್ತೆ, ಅಕ್ಕಿ ಹುಳಿ ಬಂದುಬಿಡುತ್ತೆ. ಅದರಿಂದ 2 ರಿಂದ 3 ಸಲ ನೀರನ್ನ ಚೇಂಜ್ ಮಾಡ್ತಾ ಇರಿ. ನಂತರ 2 ಡೇಸ್ ಆದಮೇಲೆ ನಾನು ಇಲ್ಲಿ ಅಕ್ಕಿನ ಈ ರೀತಿ ಸೋಸಿ ಹಾಗೆ ಫಿಲ್ಟ್ರಲ್ಲಿ ಬಿಡ್ತಾ ಇದ್ದೀನಿ. ಅದನ್ನು ಒಂದು 15 ನಿಮಿಷ ಬಿಟ್ಬಿಡಬೇಕು, ನೀರೆಲ್ಲ ಸೋರ್ಕೊಳ್ಳುತ್ತೆ. ನಂತರ ಒಂದು ಬಿಳಿ ಬಟ್ಟೆ ಮೇಲೆ ಇದನ್ನು ಬಿಸಿಲಲ್ಲೆಲ್ಲ ಒಣಗಿಸ್ಬಾರ್ದು, ಮನೆ ಒಳಗಡೆ ಫ್ಯಾನ್ ಹಾಕಿ ಒಂದು 20 ರಿಂದ 30 ನಿಮಿಷ ಫ್ಯಾನ್ ಗಾಳಿನಲ್ಲಿ ಬಿಟ್ಬಿಡಿ. ಕರೆಕ್ಟ್ ಅದಕ್ಕೆ ಒಣಗುತ್ತೆ. ಅಕ್ಕಿ ಒಣಗಬಾರ್ದು, ಅಕ್ಕಿ ಮೇಲಿರೋ ಅಂಥ ತೇವಾಂಶ ಹೋದರೆ ಸಾಕು. ಈಗ ಅಕ್ಕಿ ಒಣಗೋ ಅಷ್ಟರಲ್ಲಿ ಇಲ್ಲಿ 1/4 ಕಪ್ನಷ್ಟು ಬಿಳಿ ಎಳ್ಳು, ಯಾವುದೇ ಎಣ್ಣೆ ಅಥವಾ ತುಪ್ಪ ಹಾಕಬಾರ್ದು, ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ 1-2 ನಿಮಿಷ ಆಗಿದೆ ಅಂದಾಗ ಈ ಸ್ಟೇಜ್ನಲ್ಲಿ ನಾನಿಲ್ಲಿ 1 ಸ್ಪೂನ್ ಗಸಗಸೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ಊರಿನಲ್ಲಿ ಒಂದು ಒಳ್ಳೆ ಘಮ ಬರೋವರೆಗೂ ಗಸಗಸೆನೂ ಮತ್ತು ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಇಲ್ಲಿ ನಾನು ಒಂದು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಹೊತ್ತೇನು ಫ್ರೈ ಮಾಡಬೇಕಂತ ಇಲ್ಲ, 1-2 ನಿಮಿಷ ಒಂದು ಘಮ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾದ್ಮೇಲೆ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಿ ಬಿಟ್ಬಿಡೋಣ. ನಂತರ ಇಲ್ಲಿ ನೀವು ಎಷ್ಟು ಅಕ್ಕಿ ತೊಗೊಳ್ತೀರೋ ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲ ತೊಗೋಬೇಕು. ಇಲ್ಲಿ ನಾನು 2 ಕಪ್ಪು ಅಕ್ಕಿಗೆ 2 ಕಪ್ಪು ಬೆಲ್ಲನ ತೊಗೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ನ ನೀರನ್ನ ಸೇರಿಸಿ ಆ ಬೆಲ್ಲ ಕರಗ್ಸಕ್ಕೆ ಎತ್ತಿಡ್ತಾ ಇದ್ದೀನಿ. ನೋಡಿ, ಈಗ ಒಂದು 20 ರಿಂದ 30 ನಿಮಿಷ ಆದಮೇಲೆ ಈ ರೀತಿ ಅಕ್ಕಿನ ಹಿಡಿದು ಬಿಟ್ಟಾಗ ಅಕ್ಕಿನಲ್ಲಿ ತೇವಾಂಶ ಇರಲಿ, ಆದರೆ ಕೈಗೆ ನೀರನ್ನು ಅಂಟಬಾರ್ದು. ಈ ರೀತಿ ನೋಡಿ, ಈಗ ಅಕ್ಕಿನಲ್ಲಿ ತೇವಾಂಶ ಇದೆ ಬಟ್ ಕೈಗೆ ನೀರು ಹಾಕ್ತಾ ಇಲ್ಲ ನೋಡಿ, ಇಷ್ಟು ಒಣಗಿಸ್ಕೋಬೇಕು. ನಂತರ ಇದನ್ನು ನಾನಿಲ್ಲಿ ಹಂತವಾಗಿ ಈ ರೀತಿ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲ ಗ್ರೈಂಡ್ ಮಾಡೋಕ್ಕಾಗಲ್ಲ, ನಾನಿಲ್ಲಿ 2 ಸಲ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಈ ರೀತಿ ಫಿಲ್ಟ್ರು ಮಾಡ್ಕೋಬೇಕು. ಅಕ್ಕಿನಲ್ಲಿ ತೇವಾಂಶ ಇರೋದ್ರಿಂದ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ತಾ ಈ ರೀತಿ ಫಿಲ್ಟ್ರು ಮಾಡ್ಕೋಬೇಕು ಅಕ್ಕಿ ಹಿಟ್ಟನ್ನ. ಅದರೊಳಗಡೆ ಯಾವುದಾದ್ರೂ ಗ್ರೈಂಡ್ ಆಗಿ ಹಾಗೆ ಉಳ್ಕೊಂಡಿರೋ ಅಕ್ಕಿನ ತೆಗೆದುಬಿಡಬೇಕು ಫಿಲ್ಟ್ರು ಮಾಡಿ. ನೋಡಿ, ಈ ರೀತಿ ಅಕ್ಕಿ ಹಿಟ್ಟನ್ನ ಹಿಡಿದು ನೋಡಿದಾಗ ಈ ರೀತಿ ಮಿದ್ಕೆ ಆಗಬೇಕು, ಅಷ್ಟು ತೇವಾಂಶ ಇರಬೇಕು ಅಕ್ಕಿ ಹಿಟ್ಟಿನಲ್ಲಿ. ಅದು ತಟ್ಟೆನಲ್ಲೇ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಅದನ್ನು ಪ್ರೆಸ್ ಮಾಡಿ ಒಂದು ತಟ್ಟೆ ಮುಚ್ಚಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಡ್ರೈ ಆಗಬಾರ್ದು, ಕಜ್ಜಾಯ ಚೆನ್ನಾಗಿ ಬರಲ್ಲ. ಈಗ ಫ್ರೈ ಮಾಡಿ ಇಟ್ಕೊಂಡಂತಹ ಗಸಗಸೆ, ಎಳ್ಳು, ಕೊಬ್ಬರಿನ ಅದನ್ನು ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬಾರ್ದು, ತರಿಯಾಗಿ ಜಸ್ಟ್ ವಿಪ್ ಮಾಡಿಕೊಂಡ್ರೆ ಸಾಕು. ಈಗ ಬೆಲ್ಲ ಕರಗಿದೆ, ಒಂದು ದಪ್ಪ ತಳ ಇರೋ ಅಂಥ ಪಾತ್ರೆಗೆ ಹಾಕಿ ಈಗ ನಾವು ನೀರು ಕಮ್ಮಿ ಹಾಕಿರೋದ್ರಿಂದ ತುಂಬ ಟೈಮ್ ತೊಗೊಳಲ್ಲ, ಒಂದು 4 ರಿಂದ 5 ನಿಮಿಷಕ್ಕೆ ಪಾಕ ಬಂದುಬಿಡುತ್ತೆ. ಇಲ್ಲಿ ನಾನು 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪುಡಿ ಇಲ್ಲ ಅಂದರೆ ನೀವು ಗ್ರೈಂಡ್ ಮಾಡಬೇಕಾದ್ರೆ ಎಳ್ಳಿನ ಜೊತೆ ಒಂದು 3 ರಿಂದ 4 ಏಲಕ್ಕಿನ ಬಿಡಿಸಿ ಹಾಕ್ಕೊಳ್ಳಿ. ಈಗ ನೋಡಿ, ಪಾಕದ ಕಲರ್ ಚೇಂಜ್ ಆಗ್ತಿರೋದು ಗಮನಿಸ್ತಿರ್ಬೋದು ನೀವು. ಒಂದು 3 ರಿಂದ 4 ನಿಮಿಷ ಆಯ್ತಂದಾಗಲೇ ಪಾಕನ ಅವಾಗವಾಗ ಈ ರೀತಿ ಚೆಕ್ ಮಾಡ್ತಾ ಇರಿ. ಈಗ ತಣ್ಣೀರೊಳಗಡೆ ಈ ರೀತಿ ಪಾಕ ಹಾಕಿ
ಈಗ ತೆಗೆದಾಗ ಅದು ನೋಡಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡೋಕ್ಕೆ ಬರಬೇಕಷ್ಟೇ, ಗಟ್ಟಿಯಾಗಿರಬಾರ್ದು. ನೋಡಿ ಈಗ ಈ ರೀತಿ ಸಾಫ್ಟಾಗೇ ಇರಬೇಕು, ಬಟ್ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಬರೋಂಗಿರಬೇಕು ಪಾಕ. ಈಗ ಕರೆಕ್ಟ್ ಹಂತಕ್ಕಿದೆ ಅಂತ ಈ ಸ್ಟೇಜ್ನಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಂಥ ಎಳ್ಳು, ಗಸಗಸೆ, ಕೊಬ್ಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪಾಕ ಏನಾದರೂ ಗಟ್ಟಿ ಆಗಿಬಿಡುತ್ತಂದರೆ ಸ್ವಲ್ಪ ನೀರನ್ನ ಸೇರಿಸಿ ಕರೆಕ್ಟ್ ಅದಕ್ಕೆ ತಂದುಕೊಂಡು ಹಾಕ್ಕೋಬೋದು. ನೋಡ್ಕೊಳ್ತಾ ಇರಿ. ಹಿಟ್ಟನ್ನೂ ಅಷ್ಟೇ ಸಡನ್ನಾಗಿ ಹಾಕ್ಕೊಳ್ಳೋಕ್ಕಾಗಲ್ಲ, ಒಂದೇ ಸಲ ಹಂತವಾಗಿ ಹಾಕ್ಕೋಬೇಕು. ಯಾರಾದರೂ ನಿಮಗೆ ಈ ರೀತಿ ಒಬ್ಬರು ಹಾಕಿ ಒಬ್ಬರು ಮಿಕ್ಸ್ ಮಾಡೋಕ್ಕಿದ್ರೆ ತುಂಬ ಅನುಕೂಲ ಆಗುತ್ತೆ. ಇದು ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಇದನ್ನು ನಾನೇ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರ್ಬೇಕಾದ್ರೆ ಒಬ್ಬರೇ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ರೀತಿ ಹಂತವಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ, ಗಂಟು ಹಾಕಬಾರ್ದು, ಮತ್ತು ಉರಿ ಸಣ್ಣ ಉರಿನಲ್ಲಿ ಇಡಬೇಕು. ಈಗ ಮಿಕ್ಸ್ ಮಾಡಿ ಆದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡಬೇಕು. ಈಗ ನನಗೆ 2 ಕಪ್ಪು ಅಕ್ಕಿ ಹಿಟ್ಟಿಗೆ 2 ಕಪ್ ಬೆಲ್ಲ ಕರೆಕ್ಟು ಅಳತೆನಲ್ಲಿ ಪಾಕ ಬಂದಿದೆ. ಈಗ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಬಿಟ್ಬಿಡಬೇಕು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂದರೆ, ಈಗಲೇ ತಣ್ಣಗಾದ ಮೇಲೆ ಬೇಕಾದರೆ ಕಜ್ಜಾಯ ಮಾಡ್ಕೋಬೋದು, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಪಾಕ. ಈ ರೀತಿ ತುಪ್ಪ ಯಾಕೆ ಹಾಕ್ಬಿಡ್ಬೇಕಂದ್ರೆ ಮೇಲ್ಗಡೆ ಎಲ್ಲ ಡ್ರೈ ಆಗಿಬಿಡಬಾರ್ದು. ತುಪ್ಪ ಏನು ಹೀರ್ಕೊಳ್ಳಲ್ಲ, ಆದರೆ ಮೇಲ್ಗಡೆ ಎಲ್ಲ ಡ್ರೈ ಆಗಬಾರ್ದು, ಮಾಯಿಶ್ಚರ್ ಆಗಿರಲಿ ಅಂದ್ಬಿಟ್ಟು ತುಪ್ಪ ಅಥವಾ ಎಣ್ಣೆ ಹಾಕಿ ಬಿಟ್ಬಿಡಿ. ನಾನೀಗ ಒಂದು 5ರಿಂದ 6 ಅವರ್ ಬಿಟ್ಟಿದ್ದೆ. ಅದು ಅಕ್ಕಿ, ಬೆಲ್ಲ, ಕೊಬ್ಬರಿ, ಎಳ್ಳು, ಗಸಗಸೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ರೀತಿ ಬಿಡೋದ್ರಿಂದ. ನೋಡಿ ಕರೆಕ್ಟ್ ಅದಕ್ಕೆ ಬಂದಿದೆ ಪಾಕ. ಇಷ್ಟು ಮೃದುವಾಗಿರಬೇಕು, ತುಂಬ ಗಟ್ಟಿಗೂ ಇರಬಾರ್ದು. ತುಂಬ ಗಟ್ಟಿಗಿದ್ರೂ ಹಿಂಗೆ ನಾವು ತಟ್ಟಬೇಕಾದ್ರೆ ಕಂಠ ಎಲ್ಲ ಒಡೆದೋಗೋದು, ಅಷ್ಟು ಚೆನ್ನಾಗಿ ಬರಲ್ಲ, ಗಟ್ಟಿಯಾಗಿಬಿಡುತ್ತೆ ಕಜ್ಜಾಯ. ನೋಡಿ ನಾನೀಗ ಒಂದು ಚಿಕ್ಕ ಬೌಲ್ ಕೆಳಗಡೆ ಇಟ್ಟು ಅದ್ರ ಮೇಲ್ಗಡೆ ಒಂದು ಕವರ್ ಮೇಲೆ ತಟ್ಕೊಳ್ತಾ ಇದ್ದೀನಿ. ಮತ್ತು ಇಷ್ಟು ದಪ್ಪ ಇರಬೇಕು, ತುಂಬ ತೆಳು ಇರಬಾರ್ದು ಕಜ್ಜಾಯ. ಉರಿ ಸಣ್ಣ ಉರಿನಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ನಾನು ಯಾಕೆ ಈ ಕಪ್ಪಲ್ಲಿ ತಟ್ತಾ ಇದ್ದೀನಿ ಅಂದರೆ ಎಲ್ಲ ಕಜ್ಜಾಯಗಳು ಒಂದೇ ಶೇಪ್ ಬರಲಿ ಅಂತ ಆ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಜ್ಜಾಯ ಹಾಕಿದ ತಕ್ಷಣ ತೆಗಿಬಾರ್ದು. ಒಂದು ಲೈಟ್ ಕಲರ್ ಚೇಂಜ್ ಆಗ್ತಾ ಇದೆ ಅಂದಾಗ, ಒಂದು ಲೈಟ್ ಬ್ರೌನ್ ಬಂದಿದೆ ಅಂದಾಗ ಇನ್ನೊಂದು ಕಡೆಗೆ ಮಗ್ಚಿ ಈ ರೀತಿ ಬಿಡದೆ ಬೇಯಿಸ್ಕೋಬೇಕು. ನಿಮಗೆ ತುಂಬ ಕ್ರಿಸ್ಪಿ ಬೇಡ ಅಂದರೆ ಈ ಹಂತದಲ್ಲಿ ತೆಗೆದುಬಿಡಿ. ನಮ್ಮನೇಲಿ ಸ್ವಲ್ಪ ಎಲ್ಲರೂ ಕ್ರಿಸ್ಪಿಯಾಗಿ ಕಜ್ಜಾಯ ಇಷ್ಟಪಡೋದ್ರಿಂದ ನಾನು ಸ್ವಲ್ಪ ಡಾರ್ಕ್ ಬ್ರೌನ್ ಬರೋವರೆಗೂ ಸಣ್ಣ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ರೀತಿ ಎಲ್ಲವನ್ನು ನೀಟಾಗಿ ತಟ್ಟಿ ಸಣ್ಣ ಉರಿನಲ್ಲೇ ಬೇಯಿಸ್ಕೋಬೇಕು. ಮತ್ತು ತುಂಬ ಟೈಮ್ ತೊಗೊಳ್ಳಲ್ಲ ಕಜ್ಜಾಯ ಬೇಯೋಕ್ಕೆ. ಒಂದು ಕಜ್ಜಾಯ ಬೇಯೋಕ್ಕೆ 1 ನಿಮಿಷದಲ್ಲಿ ಬೆಂದ್ಬಿಡುತ್ತೆ. ಜಸ್ಟ್ ಈ ರೀತಿ ತಿರುಗಿಸ್ತಾ ಇರಬೇಕು. ಎಷ್ಟು ನಾವು ಕರೆಕ್ಟು ಪರ್ಫೆಕ್ಟ್ ಅದಕ್ಕೆ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಯಾವತ್ತೂ ಕಜ್ಜಾಯ ಮಾಡೇ ಇಲ್ಲ ಅಂದರೂ ಕೂಡ ಧೈರ್ಯವಾಗಿ ಮಾಡ್ಕೊಳ್ಳಿ. ನಾನು ಯಾವ್ಯಾವುದು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಳತೆ ಹಾಕಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಹಾಕಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಕಜ್ಜಾಯನ ಪ್ರೆಸ್ ಮಾಡಬಾರ್ದು, ಗಟ್ಟಿಯಾಗಿಬಿಡುತ್ತೆ. ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕಿಬಿಟ್ಬಿಟ್ರೆ ಎಕ್ಸ್ಟ್ರಾ ಆಯಿಲ್ ಎಲ್ಲ ಏನಿದೆ ಅದು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಟ್ರೆ ಎಲ್ಲ ಸೋರ್ಕೊಂಡು ಬಿಡುತ್ತೆ. ಯಾವಾಗಲೂ ಕಜ್ಜಾಯ ಬೇಯಿಸಿ ಪ್ರೆಸ್ ಮಾಡಿದ್ರೆ ಒಳಗಡೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಯಾವಾಗಲೂ ಕಜ್ಜಾಯ ಮೇಲ್ಗಡೆ ಕ್ರಿಸ್ಪಿ, ಒಳಗಡೆ ಆ ಗೂಡು ಟೈಪ್ ಇದ್ರೇ ತುಂಬ ಚೆನ್ನಾಗಿರೋದು. ಈಗ ದೀಪಾವಳಿ ಹತ್ರ ಬರ್ತಿದೆ, ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನಿಮಗೆ ನೋಡಿ ಈಗ ಆಯಿಲೆಲ್ಲ ಎಕ್ಸ್ಟ್ರಾ ಕೆಳಗಡೆ ಬಿಟ್ಟಿದೆ, ನೀವು ಗಮನಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.